ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ನಾವು 45ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತ ಎಲ್ಲರ ಹೃದಯದಲ್ಲೂ ಸ್ಥಿತನಾಗಿದ್ದಾನೆ. ಅವನಿಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಎಲ್ಲರ ಹೃದಯದಲ್ಲೂ ಇರ್ತಾನೆ. ಮನುಷ್ಯರು ಮಾತ್ರ ಅಲ್ಲ, ಬೆಕ್ಕು, ನಾಯಿ, ಈ ರೀತಿ ಬೇರೆ ಎಲ್ಲದರಲ್ಲೂ ಅವನು ಇರ್ತಾನೆ. ಮತ್ತೆ ಪ್ರತಿಯೊಬ್ಬರ ಹೃದಯದಲ್ಲಿರೋದು ಮಾತ್ರ ಅಲ್ಲ, ಅವನು ಪ್ರತಿಯೊಂದು ಅಣುವಿನ ಒಳಗೂ ಕೂಡ ಇರ್ತಾನೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಆಮೇಲೆ ಅವನು ಇಲ್ಲದೆ ಇರುವಂತಹ ಸ್ಥಳನೇ ಇಲ್ಲ ಅನ್ನೋದನ್ನ ಈಶೋಪನಿಷತ್ತು ಕೂಡ ಹೇಳಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾನೆ, ಭಗವಂತನು ಎಲ್ಲೆಲ್ಲಿಯೂ ಇರುವನು ಮತ್ತು ಅವನ ಸ್ವಾಮ್ಯದ ಅಧಿಕಾರವು ಪ್ರತಿ ವಸ್ತುವಿಗೂ ಅನ್ವಯಿಸುವುದು. ಎಲ್ಲೆಲ್ಲಿಯೂ ಇರತಕ್ಕ ಭಗವಲ್ ಲಕ್ಷಣವನ್ನು ಪರಮಾತ್ಮ ಎನ್ನುತ್ತಾರೆ. ಆತ್ಮ ಎಂದರೆ ವ್ಯಕ್ತಿಗತ ಆತ್ಮ, ಮತ್ತೆ ಪರಮಾತ್ಮ ಎಂದರೆ ವ್ಯಕ್ತಿಗತ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮ ಎಂಬ ಉಭಯವೂ ಪ್ರತ್ಯೇಕ ವ್ಯಕ್ತಿಗಳು. ಆತ್ಮ ಮತ್ತು ಪರಮಾತ್ಮ ಎಂಬಿವರೊಳಗೆ ವ್ಯತ್ಯಾಸವೆಂದರೆ ಆತ್ಮನು ನಿರ್ದಿಷ್ಟ ಶರೀರದಲ್ಲಿ ಮಾತ್ರ ಇರುತ್ತಾನೆ, ಆದರೆ ಪರಮಾತ್ಮನು ಎಲ್ಲ ಕಡೆಯಲ್ಲಿಯೂ ಇರುತ್ತಾನೆ. ಇದಕ್ಕೆ ಸಂಬಂಧಿಸುವ ಹಾಗೆ ಸೂರ್ಯನ ಉದಾಹರಣೆ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಇದು. ಭಗವದ್ಗೀತೆಯಲ್ಲಿ ಬರುವಂಥ ವಿಷಯ ಇದು. ಏನು ಅಂತಂದ್ರೆ, ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇರುವಂತ ಭಗವಂತನನ್ನ ಏನ್ ಕರೀತಾರೆ ಅಂದ್ರೆ, ಆ ಒಂದು ಭಗವದ್ ಲಕ್ಷಣವನ್ನ ಪರಮಾತ್ಮ ಅಂತ ಕರೀತಾರೆ. ಆತ್ಮ ಅಂತಂದ್ರೆ ಏನು? ವ್ಯಕ್ತಿಗತವಾಗಿರುವಂಥದ್ದು. ಅಂದ್ರೆ ಒಬ್ಬೊಬ್ಬ ಮನುಷ್ಯ ಸಪ್ರೇಟ್ ಆಗಿರೋದು. ನಾನು ಬೇರೆ, ಇನ್ನೊಬ್ರು ಬೇರೆ ಅಂತ ನಾವು ಅನ್ಕೊಳ್ತೀವಲ್ವಾ, ಅದು ಅಂದ್ರೇನು? ಈ ಸಪ್ರೇಟ್ ಆಗಿ ವ್ಯಕ್ತಿಗತವಾಗಿರುವಂಥದ್ದನ್ನ ಆತ್ಮ ಅಂತ ಹೇಳೋದು. ಪರಮಾತ್ಮ ಅಂತಂದ್ರೆ ಆ ವ್ಯಕ್ತಿಗತ ಪರಮಾತ್ಮ, ಅಂದ್ರೆ ನನ್ನ ಒಳಗಡೆ ಒಬ್ಬ ಪರಮಾತ್ಮ ಇದ್ದಾನೆ ಅಂತ ನಾನು ಅನ್ಕೊಳ್ತೀನಲ್ಲ, ಅದು ಆತ್ಮ ಮತ್ತೆ ಪರಮಾತ್ಮ. ಇದೆರಡೂ ಕೂಡ ಒಳಗಡೆ ಇರುವಂಥದ್ದು ಬೇರೆ ಬೇರೆಯಾಗಿದೆ, ಪ್ರತ್ಯೇಕ ವ್ಯಕ್ತಿಗಳು ಅಂತ ಹೇಳ್ತಾರೆ. ಅಂದ್ರೆ ನಾನಾತ್ಮ, ನನ್ನ ಒಳಗಡೆ ಭಗವಂತ ಇದ್ದಾನಲ್ಲ, ಅವನನ್ನ ನಾವು ಪರಮಾತ್ಮ ಅಂತ ಕರಿತೀವಿ. ಈಗ ಅರ್ಥ ಆಗಿದೆ ಅಲ್ವಾ? ಆತ್ಮ ಮತ್ತೆ ಪರಮಾತ್ಮ ಇವರಿಬ್ಬರಲ್ಲಿ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಆತ್ಮ ಅನ್ನುವಂಥವನು ಈ ಶರೀರದಲ್ಲಿ ಮಾತ್ರ ಇರ್ತಾನೆ. ನಾನು ಇನ್ನೊಂದು ಶರೀರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪರಮಾತ್ಮ ಅನ್ನೋನು ಎಲ್ಲಾ ಕಡೆನೂ ಇರ್ತಾನೆ. ಅವನು ಈ ಶರೀರದಲ್ಲೂ ಇರ್ತಾನೆ, ಬೇರೆ ಶರೀರದಲ್ಲೂ ಇರಕ್ಕಾಗತ್ತೆ, ಆ ರೀತಿ ಅವನು. ಆದ್ರೆ ಆತ್ಮ ಅನ್ನೋದು ಈ ಶರೀರದಲ್ಲಿ ಮಾತ್ರ ಇರ್ತಾನೆ ಅಂತನ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದು ಸೂರ್ಯನ ಉದಾಹರಣೆ ಇದೆಯಲ್ಲ, ಅದು ತುಂಬಾನೇ ಚೆನ್ನಾಗಿದೆ. ಅದು ಭಗವದ್ಗೀತೆನಲ್ಲಿ ಕೃಷ್ಣ ಸ್ವಯಂ ಅದನ್ನ ತುಂಬಾ ಚೆನ್ನಾಗಿ ವಿವರಣೆಯನ್ನ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದಾನೆ. ನಮಗದು ಡೀಟೇಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ ನಾವು ಆ ಭಗವದ್ಗೀತೆಯನ್ನ ಓದಿ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ವ್ಯಕ್ತಿಗತನಾದ ಮನುಷ್ಯನು ಒಂದು ಸ್ಥಳದಲ್ಲಿರಬಹುದು, ಆದರೆ ಸೂರ್ಯನು ವ್ಯಕ್ತಿಗತವಾದ ಅಸ್ತಿತ್ವವುಳ್ಳವನಾದರೂ ಪ್ರತಿಯೊಬ್ಬ ವ್ಯಕ್ತಿಯ ತಲೆಯ ಮೇಲ್ಗಡೆ ಇರುತ್ತಾನೆ. ಭಗವದ್ಗೀತೆಯಲ್ಲಿ ಇದನ್ನು ವಿವರಿಸಲಾಗಿದೆ. ಆದುದರಿಂದ ಭಗವಂತನನ್ನು ಒಳಗೊಂಡಂತೆ ಸಕಲ ಜೀವಿಗಳ ಗುಣಗಳು ಸಮಾನವೇ ಆದರೂ ಪರಮಾತ್ಮನು ವಿಸ್ತರಣದ ಪ್ರಮಾಣ ಬಲದಿಂದ ವ್ಯಕ್ತಿಗತ ಆತ್ಮನಿಗಿಂತ ಬೇರೆಯಾಗಿರುತ್ತಾನೆ. ಭಗವಂತನು ಅಥವಾ ಪರಮಾತ್ಮನು ಕೋಟ್ಯಂತರ ಭಿನ್ನ ರೂಪಗಳಲ್ಲಿ ತಾನೇ ವಿಸ್ತಾರವಾಗಬಲ್ಲನು, ಆದರೆ ವ್ಯಕ್ತಿಗತ ಆತ್ಮನು ಹಾಗೆ ಮಾಡಲಾರನು. ಒಬ್ಬ ವ್ಯಕ್ತಿಗತನಾದಂಥ ಮನುಷ್ಯ ಒಂದೇ ಒಂದು ಸ್ಥಳದಲ್ಲಿ ಇರಬಹುದು ಅಲ್ವಾ? ಈಗ ವ್ಯಕ್ತಿಗತನಾದಂಥ ಮನುಷ್ಯ, ಈಗ ನಾನು ಸಪರೇಟ್ ಆಗಿ ಒಬ್ಬ ವ್ಯಕ್ತಿ ಅಲ್ವಾ? ನಾನು ಒಂದು ಸ್ಥಳದಲ್ಲಿ ಇರ್ಬೋದು, ನಾನು ಎಲ್ಲಾ ಕಡೆ ಇರೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ. ಆದ್ರೆ ಸೂರ್ಯ ವ್ಯಕ್ತಿಗತವಾದಂಥ ಅಸ್ತಿತ್ವ ಇರೋನಾದ್ರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಮೇಲ್ಗಡೆ, ತಲೆ ಮೇಲ್ಗಡೆ ಇರ್ತಾನೋ ಇಲ್ವೋ? ಅವನ ಬೆಳಕು ಅಥವಾ ಅವನು ಎಲ್ಲರ ಮೇಲೂ ಇರ್ತಾನೋ ಇಲ್ವೋ? ಅದನ್ನ ಇಲ್ಲಿ ಹೇಳ್ತಾ ಇರೋದು. ಮತ್ತೆ ಭಗವದ್ಗೀತೆಯಲ್ಲಿ ಇದನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅಂದ್ರೆ ಭಗವಂತನನ್ನ ಒಳಗೊಂಡಂತೆ ಎಲ್ಲ ಜೀವಿಗಳ ಗುಣ ಸಮಾನವೇ ಆಗಿದ್ರು, ಈಗ ನಾವು ಭಗವಂತನ ಒಂದು ಅಂಶನೇ ಆಗಿದ್ರು ಕೂಡ ನಮಗೆ ಗುಣಗಳು ಅವಂದೇ ಇದೆ, ಆದ್ರೆ ಪರಿಮಾಣದಲ್ಲಿ ಅವನಿಗಿಂತ ನಾವು ಬೇರೆ. ಪರಮಾತ್ಮ ವಿಸ್ತರಣದ ಪ್ರಮಾಣ ಬಲದಿಂದ ವ್ಯಕ್ತಿಗತ ಆತ್ಮನಿಗಿಂತ ಅವನು ಬೇರೆಯಾಗಿರ್ತಾನೆ. ಈಗ ಬೆಂಕಿಯ ಕಿಡಿ ಮತ್ತೆ ಬೆಂಕಿ
ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬೆಂಕಿಯ ಕಿಡಿ ಸಪರೇಟ್ ಆಗಿರುವಂಥ ಒಂದು ಅಸ್ತಿತ್ವ ಇದೆ ಅದಕ್ಕೆ ಅಲ್ವಾ. ಆದರೆ ಅದು ಅಷ್ಟು ಮಾತ್ರ ಬೆಂಕಿಯನ್ನು ಕೊಡಬಲ್ಲದು. ಅದೇ ಒಂದು ಬೆಂಕಿ ಉರಿತಾ ಇರುತ್ತಲ್ಲ, ಅದಕ್ಕೂ ಕಿಡಿಗೂ ಡಿಫ್ರೆನ್ಸ್ ಇದೆ ತಾನೆ. ಕಿಡಿಯಲ್ಲಿ ಏನಾಗುತ್ತೆ, ಕಿಡಿಗಳು ಅದರಲ್ಲಿ ಸೇರ್ಕೊಂಡಿರುತ್ತೆ. ಅದು ಎಲ್ಲವನ್ನ ಇಟ್ಕೊಳ್ಳುವಂಥ ಕೆಪಾಸಿಟಿ ಅದರಲ್ಲಿರುತ್ತೆ. ಆದರೆ ಒಂದು ಸಪ್ರೇಟ್ ಆಗಿರುವಂಥ ಕಿಡಿಗೆ ಆ ಕೆಪಾಸಿಟಿ ಇರುತ್ತಾ? ಇಲ್ಲ. ಅದೇ ರೀತಿ ಭಗವಂತ ಎಲ್ಲರಿಗೂ ಕೂಡ ಭಗವಂತ ಎಲ್ಲ ಕಡೆ ವಿಸ್ತರಣೆಯಾಗಿರ್ತಾನೆ. ವ್ಯಕ್ತಿಗತ ಆತ್ಮನಿಗಿಂತ ಅವನು ಬೇರೆನೇ ಆಗಿರ್ತಾನೆ. ಭಗವಂತ ಅಥವಾ ಪರಮಾತ್ಮ ಕೋಟ್ಯಾಂತರ ರೂಪ, ಬೇರೆ 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 ರೂಪಗಳಲ್ಲಿ ತನ್ನನ್ನು ತಾನೇ ವಿಸ್ತಾರ ಮಾಡಿಕೊಳ್ಳಬಲ್ಲ. ಆದರೆ ವ್ಯಕ್ತಿಗತ ಆಗಿರುವಂಥ ವ್ಯಕ್ತಿಗತ ಆತ್ಮ ಆ ರೀತಿ ನಾವು ವಿಸ್ತರಣೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಈಗ ನಾನು ವಿಸ್ತರಣೆ ಆಗಬೇಕು ಅಂತ ಅಂದ್ಕೊಂಡಿದ ತಕ್ಷಣ ನಾನು ವಿಸ್ತರಣೆ ಆಗೋದಕ್ಕೆ ಸಾಧ್ಯನಾ? ಇಲ್ಲ. ಭಗವಂತ ಬೇಕಾದರೆ ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಕೃಷ್ಣನ ಲೀಲೆಗಳಲ್ಲಿ ನಾವು ಕೇಳಿದೀವಲ್ವಾ, ಕೃಷ್ಣ ತನ್ನನ್ನು ತಾನು ಎಷ್ಟು ಗೋಪಿಕೆಯರಿರ್ತಾರೋ ಅಷ್ಟಾಗಿ ತಾನು ವಿಸ್ತರಣೆಗೊಳ್ತಾನೆ. ಅವನಿಗೆ ಸಾವಿರಾರು ಜನ ರಾಣಿಯರಿರ್ತಾರೆ. ಎಲ್ಲ ರಾಣಿಯರ ಜೊತೆನೂ ಒಬ್ಬೊಬ್ಬ ಕೃಷ್ಣ ಇರ್ತಾನೆ. ತನ್ನನ್ನು ತಾನು ಆ ರೀತಿ ವಿಸ್ತರಣೆ ಮಾಡಿಕೊಳ್ಳುವಷ್ಟು ಶಕ್ತಿ ಅವನಲ್ಲಿ ಇರುತ್ತೆ. ಆದರೆ ವ್ಯಕ್ತಿಗತ ಆತ್ಮರಾಗಿರುವಂಥ ನಮಗೆ ಆ ಶಕ್ತಿ ಇಲ್ಲ. ಇದು ಭಗವಂತನಿಗೂ ನಮಗಿರುವಂಥ ಡಿಫ್ರೆನ್ಸು. ಈಗ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಗುರುಗಳೆಲ್ಲ ಭಗವದ್ಗೀತೆಯಲ್ಲಿ ಬರುವಂಥ ವಿಷಯಗಳನ್ನು ಇಲ್ಲಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇದರದ್ದೇ ಒಂದು ಎಕ್ಸ್ಪ್ಲನೇಷನ್ನು ಭಗವದ್ಗೀತೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ಬೇಕಾದರೆ ನೀವು, ಯಾಕೆಂದರೆ ಅದು ನಮ್ಗೆ ಚೆನ್ನಾಗಿ ಅರ್ಥ ಆದ್ರೇ ಮುಂದೆ ಇದೆಲ್ಲ ನಮಗೆ ಗೊತ್ತಾಗೋದು. ಸೊ ಅದರಿಂದ ಅದನ್ನು ಕೂಡ ನೀವು ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಪರಮಾತ್ಮನು ಪ್ರತಿಯೊಬ್ಬನ ಹೃದಯದಲ್ಲೂ ಇದ್ದುಕೊಂಡು ಪ್ರತಿಯೊಬ್ಬನ ಭೂತ, ವರ್ತಮಾನ, ಭವಿಷ್ಯಗಳ ಚಟುವಟಿಕೆಗಳಿಗೆ ಸಾಕ್ಷಿಯಾಗಬಲ್ಲನು. ಪರಮಾತ್ಮನು ಸ್ನೇಹಿತನಾಗಿಯೂ ಕರ್ಮಸಾಕ್ಷಿಯಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಗತ ಆತ್ಮನೊಂದಿಗೆ ಕುಳಿತಿರುವನೆಂದು ಉಪನಿಷತ್ತುಗಳಲ್ಲಿ ವರ್ಣಿಸಲಾಗಿದೆ. ಅಂದರೆ ಅರ್ಥ ಏನು? ಭಗವಂತ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಪ್ರತಿಯೊಬ್ಬನ ಹೃದಯದಲ್ಲಿ ಇದ್ಕೊಂಡೇನು ಮಾಡ್ತಾ ಇದ್ದಾನೆ? ಭೂತ, ಭವಿಷ್ಯ ಮತ್ತು ವರ್ತಮಾನ, ಇದರಲ್ಲಿ ನಾವು ಏನೇನೆಲ್ಲ ಕೆಲಸಗಳನ್ನು ಮಾಡಿರ್ತೀವೋ ಅದಕ್ಕೆ ಸಾಕ್ಷಿಯಾಗಿ ಅವನಿದ್ದಾನೆ. ಈಗ ನಾವು ಏನು ಮಾಡ್ತೀವಿ ಅಥವಾ ಏನು ಮಾಡಿದ್ವಿ ಓದ ಒಂದು ಜನ್ಮದಲ್ಲಿ ಅಥವಾ ಓದ ಒಂದು ಕಾಲದಲ್ಲಿ ನಮಗೆ ನೆನಪಿರೋದಿಲ್ಲ ಅಲ್ವಾ. ಆದರೆ ಭಗವಂತ ಸಾಕ್ಷಿಯಾಗಿ ಕೂತಿರ್ತಾನೆ. ಅವನಿಗೆಲ್ಲ ನೆನಪಿರುತ್ತೆ. ಅವನು ನಮ್ಮ ಸ್ನೇಹಿತನಾಗಿ ಮತ್ತು ನಾವು ಮಾಡುವಂಥ ಕೆಲಸಗಳಿಗೆ ಸಾಕ್ಷಿಯಾಗಿ ಪ್ರತಿಯೊಂದು ವ್ಯಕ್ತಿಗತ ಆತ್ಮನ ಜೊತೆ ಕೂತಿದ್ದಾನೆ ಅನ್ನೋದನ್ನ ಎಲ್ಲಿ ಹೇಳಿದ್ದಾರೆ? ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಇದನ್ನ ಭಗವದ್ಗೀತೆಯಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ ಕೃಷ್ಣ. ಒಬ್ಬ ಮಿತ್ರನಂತೆ ಭಗವಂತನು ವ್ಯಕ್ತಿಗತ ಆತ್ಮರೂಪದ ತನ್ನ ಮಿತ್ರನನ್ನು ಭಗವದ್ಧಾಮಕ್ಕೆ ಕರೆತರಲು ಯಾವಾಗಲೂ ಉತ್ಸುಕನಾಗಿರುತ್ತಾನೆ. ನೋಡಿ, ಅವನು ಯಾರು ಬಿಟ್ಟು ಹೋದ್ರೂ ನಮ್ಮನ್ನ ಭಗವಂತ ಬಿಟ್ಟು ಹೋಗೋದಿಲ್ಲ, ನಮ್ಮ ಜೊತೆನೇ ಇರ್ತಾನೆ. ಈಗ ನಮ್ಗೇನಾದರೂ ಕಷ್ಟ ಬಂದಿರುತ್ತೆ, ಸುಖದಲ್ಲಿ ಎಲ್ಲರೂ ನಮ್ಮ ಸ್ನೇಹಿತರಾಗಿರ್ತಾರೆ. ಆದರೆ ಕಷ್ಟ ಬಂದಿದ ತಕ್ಷಣ ಏನು ಮಾಡ್ತಾರೆ? ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಬೇಕಾದಷ್ಟು ಜನ ಆ ರೀತಿ ಮಾಡ್ತಾರೆ. ಆದರೆ ಭಗವಂತ ಮಾತ್ರ ನಮ್ಮ ಜೊತೆನೇ ಇದ್ದು ನಮ್ಮನ್ನು ಒಬ್ಬ ಸ್ನೇಹಿತನ ಥರ ಮತ್ತೆ ನಮ್ಮನ್ನು ಭಗವದ್ಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಯಾವಾಗಲೂ ಉತ್ಸುಕನಾಗಿ ಕಾಯ್ತಾ ಇರ್ತಾನೆ. ಯಾವಾಗ ಇವರು ತಿಳುವಳಿಕೆನ ತಿಳ್ಕೊಳ್ತಾರೋ, ಯಾವಾಗ ನನ್ನ ಜೊತೆ ಹಿಂದಕ್ಕೆ ಬರ್ತಾರೋ ಅಂತಂದ್ಬಿಟ್ಟು ಸದಾ ನಮ್ಮ ಜೊತೆ ಉತ್ಸುಕನಾಗಿ ಕೂತಿರ್ತಾನೆ. ಸಾಕ್ಷಿಯಾಗಿದ್ದುಕೊಂಡು ಸಕಲಾನುಗ್ರಹ ಪ್ರದಾಯಕನಾಗಿರುತ್ತಾನೆ ಮತ್ತು ಪ್ರತಿಯೊಂದು ವ್ಯಕ್ತಿಯ ಕರ್ಮ ಫಲವನ್ನು ನೀಡುತ್ತಾನೆ. ನೋಡಿ, ಅವನು ನಮ್ಮೊಳಗಡೆ ಇದ್ಕೊಂಡು ಸಾಕ್ಷಿಯಾಗಿ ಇರ್ತಾನೆ. ಮತ್ತು ನಾವು ಏನಾದರೂ ಈ ರೀತಿ ಬಯಸಿದ್ರೆ ಅದಕ್ಕೆ ಅನುಗ್ರಹವನ್ನು ತೋರಿಸ್ತಾ ಇರ್ತಾನೆ. ಆಯಿತು ಮಾಡು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ. ಅದಕ್ಕೆ ಹೇಳೋದು, ನಾವು ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಹೆಜ್ಜೆ ಇಟ್ಟರೆ ಭಗವಂತ 100 ಹೆಜ್ಜೆ ಬಂದು ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ಒಳ್ಳೆಯದಕ್ಕೆ ಮಾಡಿದ್ರು ಕೆಟ್ಟದಕ್ಕೆ ಮಾಡಿದ್ರು, ಯಾಕಂದರೆ ನಮ್ಮ ಇಚ್ಛೆ ಏನಿದೆಯೋ ಅದಕ್ಕೆ ಅವನು ಸಾಥ್ ಕೊಡ್ತಾನೆ. ಆಯಿತಾ. ಆದರೆ ಯಾರು ಭಕ್ತರಾಗ್ತಾರೋ ಅವರಿಗೆ ಅವನೇ ಖುದ್ದಾಗಿ ನಿಂತ್ಕೊಂಡು ನೀನು ಮಾಡ್ತಾ ಇರೋದು ಸರಿಯಲ್ಲ, ಇದು ಸರಿ, ಇದನ್ನು ಮಾಡು ಅಂತ ನಮಗೆ
ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ. ಹೇಗೆ ಅರ್ಜುನನಿಗೆ ನೀನು ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳ್ಕೊಡ್ತಾ ಇದ್ದಾನೆ ನೋಡಿ, ಅದೇ ರೀತಿ ನಮಗೂ ಕೂಡ ಹೇಳ್ಕೊಡ್ತಾನೆ. ಸೊ ಈ ರೀತಿ ನಮ್ಮ ಮಿತ್ರನಾಗಿ ಭಗವಂತ ನಮ್ಮ ಒಳಗಡೆ ಕೂತ್ಕೊಂಡು ನಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಉತ್ಸುಕನಾಗಿದ್ದಾನೆ. ಸಾಕ್ಷಿಯಾಗಿದ್ಕೊಂಡು ನಮಗೆ ಎಲ್ಲ ರೀತಿಯ ಅನುಗ್ರಹವನ್ನು ಮಾಡೋದಕ್ಕೆ ಅವನು ಕಾಯ್ತಾ ಇರ್ತಾನೆ. ಪ್ರತಿಯೊಂದು ವ್ಯಕ್ತಿಯ ಕರ್ಮ ಫಲಗಳನ್ನು ಕೂಡ ಅವನು ಕೊಡ್ತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಕೂಡ ಭಗವದ್ಗೀತೆಯ ವಿಚಾರಗಳೇ. ಇಲ್ಲಿ ಮತ್ತೊಂದು ಸರಿ ಗುರುಗಳು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ನಮಗೊಂದ್ಸರಿ ರಿವೈಸ್ ಆದಂಗೆ ಆಗುತ್ತೆ ಇದೆಲ್ಲನೂ ಕೂಡ. ಆಯಿತಾ? ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.